4 ವರ್ಷ ವಾರಂಟಿ ಕೊಟ್ಟರೆ ಏನು ಸರ್ ಇಷ್ಟೊಂದು ವಾರಂಟಿ ಕೊಡೋದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಮ ಪ್ರಾಡಕ್ಟ್ ಮೇಲೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಯಾಕಂತಂದ್ರೆ ಸರ್ ನೋಡಿ ಸರ್, ನಾವೆಲ್ಲ ಹೆವಿ ಐಟಮ್ ಅನ್ನು ಯೂಸ್ ಮಾಡಿದೀವಿ ಸರ್, ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿದೀವಿ. ಆ ಕಾನ್ಫಿಡೆನ್ಸ್ ಮೇಲೆ ವಿ ಆರ್ ಗಿವಿಂಗ್ ಅಂಡ್ ಓಪನ್ಲಿ ಗಿವಿಂಗ್ 4 years ವಾರಂಟಿ ಟೋಟಲ್ ಯೂನಿಟ್ಗೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ, ಇನ್ಕ್ಲೂಡಿಂಗ್ UPS. ವಿ ಆರ್ ಗಿವಿಂಗ್ 4 years ವಾರಂಟಿ ಸರ್. ಒಂದು ಮನೆಗಳಂದ್ರೆ 400 ವ್ಯಾಟ್ ಬರುತ್ತೆ ಸರ್. ಅಂದ್ರೆ ಒಂದು 2-3 ಫ್ಯಾನು, ಒಂದು 2-3 ಲೈಟು, ಒಂದು ಟಿವಿ ಅಥವಾ ಒಂದು ಕಂಪ್ಯೂಟರ್ ರನ್ ಮಾಡಿದಾಗ ಸರ್ ಇದು 2 to 3 hours ಬ್ಯಾಕಪ್ ಕೊಡುತ್ತೆ ಸರ್. ಇದು ಅದರ ಡಬಲ್ ಆಗುತ್ತೆ ಸರ್. ಅದೇನು ಲೋಡ್ ಇದೆಯಲ್ಲ ಅದ್ರ ಡಬಲ್ ಆಗುತ್ತೆ ಸರ್. ವಾಲ್ ಮೌಂಟಿಂಗ್ ಡಿಸೈನ್ ಇರೋದು ತುಂಬಾ ನನಗೆ ಅಟ್ರಾಕ್ಟಿವ್ ಅನಿಸ್ತು ಆ್ಯಕ್ಚುಲಿ. ಯಾಕಂದ್ರೆ UPS ಅಲ್ಲಿ ನೀವು ವಾಲ್ ಮೌಂಟ್ ಕೊಡ್ತೀರಾ ಅಂತಂದ್ರೆ ಸೂಪರ್ ಸರ್. ಅದು ಹೇಗೆ ವಾಲ್ ಮೌಂಟ್ ಮಾಡೋದ್ರಿಂದ? ಅದಕ್ಕೋಸ್ಕರ ವರ್ಕ್ ಮಾಡಿದ್ವಿ ಮೇಜರ್ಲಿ ಸರ್. ಬಟ್ ವಾಲ್ ಮೌಂಟಿಂಗ್ ಸಕ್ಸಸ್ಫುಲ್ ಆಗ್ತಾ ಇದೆ ಸರ್. ಅದಕ್ಕೆ ಹೆವಿ ನಟ್ ಬೋಲ್ಟ್ಸ್ ನಾವೇ ಕೊಡ್ತಾ ಇದೀವಿ, ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಫಿಟ್ ಆಗೋ ತರ. ನಿಮ್ಮ ಬಸುಕಿ ಲಿಥಿಯಂ UPS ಅನ್ನು ನೋಡ್ಬೇಕಂತ ಕ್ಯೂರಿಯಾಸಿಟಿ ಬಂದಿದೆ. ಡೆಫಿನೆಟ್ಲಿ ಸರ್. ಬಸುಕಿ ಲಿಥಿಯಂ UPS ಅಂದ್ರೆ ಇದೇ ಬರುತ್ತೆ. ನೆಕ್ಸ್ಟ್ 1000 ವ್ಯಾಟ್ ಲೋಡ್ ಕೊಡ್ತೀನಿ ಸರ್. 1000 ವ್ಯಾಟ್ ವರೆಗೂ ವಿಸ್ಟ್ಯಾಂಡ್ ಆಗುತ್ತೆ ಸರ್. ಇದು ಫೈನ್ ರನ್ನಿಂಗ್ ಇರುತ್ತೆ ಸರ್. ಯಾವುದೇ ಓವರ್ಲೋಡ್ ಬೀಪು ಏನು ಬರಂಗಿಲ್ಲ ಸರ್. ಫೈನ್ ರನ್ನಿಂಗ್ ಇರುತ್ತೆ ಸರ್. ನೆಕ್ಸ್ಟ್ ನೀವು ಇನ್ನೂ ಲೋಡ್ ಕೊಟ್ಟಾಗ ಜಸ್ಟ್ ಒಂದು ಓವರ್ಲೋಡ್ ಇಂಡಿಕೇಶನ್ ಸ್ಟಾರ್ಟ್ ಆಗುತ್ತೆ ಸರ್. ಬೀಪ್ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್. ನೀವು ಓವರ್ಲೋಡ್ ಬೀಪ್ ಸ್ಟಾರ್ಟ್ ಆಗುತ್ತೆ. ನೀವು ಆಟೋಮೆಟಿಕ್ಲಿ ಲೋಡನ್ನು ರೆಡ್ಯೂಸ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ ರೀಸೆಟ್ ಆಗುತ್ತೆ. ಯಾವುದೇ ರೀಸ್ಟಾರ್ಟ್ ಆಗೋದಾಗಲಿ ಮತ್ತೊಂದಾಗಲಿ ಆಗಲ್ಲ ಸರ್. ನೋಡಿ ಸರ್, ಇವಾಗ ನೋಡಿ ಸರ್, ಬಲ್ಬ್ ಹಾಗೆ ಕಾನ್ಸ್ಟೆಂಟ್ ಆನ್ ಇದೆ, ಯಾವುದೇ ರೀಸ್ಟಾರ್ಟ್ ಆಗಲಿಲ್ಲ, ಯಥಾಸ್ಥಿತಿ ಹಾಗೆ ಕಾಯ್ಕೊಂಡಿದೆ ಸರ್. ನೋಡಿ ಸರ್, ನಾವು ಮತ್ತೆ ಲೋಡ್ ಬೇಕಾದ್ರೆ ನೀವು ಜಾಸ್ತಿ ಮಾಡಿದರೆ ಮತ್ತೆ ಇಂಡಿಕೇಶನ್ ಕೊಡುತ್ತೆ ಸರ್. ನಾವು ಮತ್ತೆ ಲೋಡ್ ರಿಡ್ಯೂಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ರೀಸೆಟ್ ಆಗುತ್ತೆ ಸರ್. ಏನೋ ಬಲ್ಬ್ ಆನ್ ಆಫ್ ಆಯಿತು ಅಥವಾ ಕಂಪ್ಯೂಟರ್ ಆಫ್ ಆನ್ ಆಯಿತು, ಟಿವಿ ಆಫ್ ಆನ್ ಆಯಿತು, ಯಾವುದೂ ಆಗಲ್ಲ ಸರ್. ನೀಡ್ಸಾ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ಬೆಂಗಳೂರಿನಲ್ಲಿದ್ದೀನಿ. ಹೌದು, ಬ್ಯಾಟ್ರಿ ಕಿಂಗ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಇದಾಗಿರುವಂಥದ್ದು. ನೀವು ನೋಡ್ತಾ ಇದ್ರೆ ಹಿಂದ್ಗಡೆ ತುಂಬ ಪ್ರಾಡಕ್ಟ್ಸ್ಗಳು ನಿಮಗೆ ಕಾಣ್ತಾ ಇದೆ. ಹೌದು, ಬ್ಯಾಟ್ರಿ ಕಿಂಗ್ ಪ್ರೈವೇಟ್ ಲಿಮಿಟೆಡಿಂದ ಒಂದು ಹೊಸ ಇನ್ನೋವೇಟಿವ್ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಹೌದು, ಬಸುಕಿ ಲಿಥಿಯಂ UPS ಅಂತ. ಅದರ ಸೃಷ್ಟಿಕರ್ತರು ಇವತ್ತು ನಮ್ಮ ಮುಂದೆ ಇದ್ದಾರೆ. ನಾಗನಗೌಡ ಸರು ನಮಗೆ ತುಂಬ ಆತ್ಮೀಯರು ಮತ್ತು ನಮ್ಮ ಉತ್ತರ ಕರ್ನಾಟಕದವರು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಒಂದು ಈ ಲಿಥಿಯಂ UPS ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯ್ತು ನನಗೆ. ನಾನು ನೋಡಿದೆ, ತುಂಬ ಅಂದರೆ ತುಂಬ ಅಡ್ವಾಂಟೇಜಸ್ ಇದೆ. ಈ ಕಂಪ್ಲೀಟ್ ಪೇಪರಲ್ಲಿ ಬರೀ ಅಡ್ವಾಂಟೇಜಸ್ ಮಾತ್ರ ಕಾಣ್ತಾ ಇದೆ ನನಗೆ. ತುಂಬ ಖುಷಿ ಆಯ್ತು ಸರ್. ಏನು ಸರ್ ಇದರ ಸ್ಪೆಷಾಲಿಟಿ? ಏನಿದು ಲಿಥಿಯಂ UPS ಅಂತಂದರೆ? ಸರ್, ನಾವು ಮೊದಲು ಜನರಲಿ ಒಂದು ಟ್ರೆಡಿಷನಲ್ UPS ಅಂದ್ರೆ ಒಂದು ದೊಡ್ಡದಾಗಿ ಒಂದು ಟ್ಯೂಬ್ಲರ್ ಬ್ಯಾಟ್ರಿ, ಒಂದು ದೊಡ್ಡ UPS ನೀವು ಯೂಸ್ ಮಾಡಿದ ಅನುಭವ ಇರುತ್ತೆ ನಿಮಗೆ. ಆ ತರ ನೋಡ್ತಾ ಬರ್ತಿದ್ವಿ ನಾವು. ಸುಮಾರು ಒಂದು 12 years ಇಂದ ಈ ಬ್ಯಾಟ್ರಿ ಫೀಲ್ಡ್ ಅಲ್ಲೇ ಇದ್ದು ಟ್ಯೂಬ್ಲರ್ ಬ್ಯಾಟ್ರಿ, ಸೈನ್ಯೋ UPS ಎಲ್ಲ ಬ್ರ್ಯಾಂಡ್ ಮಾರ್ತಾ ಇದ್ವಿ. ಬಟ್ ನಮಗೆ ಮನಸ್ಸಲ್ಲಿ ಒಂದು ಕೊರಿತಾ ಇತ್ತು, ಇದಕ್ಕೇನಾದ್ರೂ ಒಂದು ಆಲ್ಟರ್ನೇಟಿವ್ ಮಾಡ್ಬೋದಲ್ಲ. ಇದು 50-60 ವರ್ಷದಿಂದ ಸೇಮ್ ಕಂಟಿನ್ಯೂಟಿ ಹೋಗ್ತಾ ಇದೆ, ಏನಾದ್ರೂ ಒಂದು ಬದಲಾವಣೆ ಬೇಕಲ್ಲ ಅಂತ ನಾವು ಥಿಂಕ್ ಮಾಡ್ತಾನೆ ಇದ್ವಿ. ಬಟ್ ನಾವು ಒಂದು 8 years 5 years ಬ್ಯಾಕ್ ನಾವು ಎಲೆಕ್ಟ್ರಿಕ್ ವೆಹಿಕಲ್ಗೆ ಲೆಡ್ ಆಸಿಡ್ ಬ್ಯಾಟ್ರಿನ ಹಾಕ್ತಾ ಇದ್ವಿ. ಅವು ಬೇಗ ಫೇಲ್ಯೂರ್ ಆಗ್ತಿದ್ವು, ಸೇಫ್ಟಿ ಇರ್ತಿದ್ದಿಲ್ಲ, ಆತರ ಎಲ್ಲ ಸಮಸ್ಯೆಗಳನ್ನ ನೋಡ್ತಾ ಬಂದಿದ್ವಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ. ಬಟ್ ಫ್ರಮ್ ದ 2 years ಬಿಫೋರ್ ನಮ್ಗೆ ಏನಾಗ್ತಾ ಇದೆ, ಒಂದು ರೆವಲ್ಯೂಷನರಿ ಪೀರಿಯಡ್ ತರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಅವಾಗ ನಾವು ಥಿಂಕ್ ಮಾಡಿದ್ವಿ, ನಾವು ಲೆಡ್ ಆಸಿಡ್ ಬ್ಯಾಟ್ರಿ ಹಾಕಿದಾಗ 30 ಕಿಲೋಮೀಟರ್ ಅಥವಾ 40 ಕಿಲೋಮೀಟರ್ ಮೈಲೇಜ್ ಕೊಡೋದೇ ಒಂದು ದೊಡ್ಡ ವಿಷಯ ಆಗ್ತಾ ಇತ್ತು. ಬಟ್ ಇವಾಗ 300-400 ಮೈಲೇಜ್ ಮಾತಾಡ್ತಾ ಇದ್ದಾರೆ ಅಂತಂದಾಗ ನಾವು ಅದ್ರ ಮೇಲೆ ವಿಚಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಸ್, ಎಲೆಕ್ಟ್ರಿಕ್ ವೆಹಿಕಲ್ ಇಷ್ಟು ಫೈನ್ ಆಗಿ ನಡೀತಾ ಇದಾವೆ ಬ್ಯಾಟ್ರಿಗಳು ಅಂತಂದ್ರೆ ನಮ್ಮ ಒಂದು UPS ಗಳಲ್ಲಿ ಯಾಕೆ ನಡೆಯಂಗಿಲ್ಲ ಆ ಬ್ಯಾಟ್ರಿ ಅಂತ ನಾವು ಥಿಂಕ್ ಮಾಡಿ ಆ ಎಲೆಕ್ಟ್ರಿಕ್ ವೆಹಿಕಲ್ ರನ್ ಆಗ್ತಿರೋ ಬ್ಯಾಟ್ರಿನ ತಗೊಂಡು ನಾವು UPS ಡಿಸೈನ್ ಯಾಕೆ ಮಾಡಬಾರ್ದು ಅಂತ ಒಂದು ಫಸ್ಟ್ ಥಾಟ್ ಸ್ಟಾರ್ಟ್ ಮಾಡಿದಾಗ ನಾವು ಇದೇ ಬಂದಿದ್ದು ನಮ್ಮ ಮೈಂಡ್ ಅಲ್ಲಿ. ಇನ್ ಬಿಲ್ಟ್ ನಾವು UPS ಲಾಂಚ್ ಮಾಡಬೇಕು, ಒಂದು 22,000 UPS ಇನ್ವೆಸ್ಟ್ಮೆಂಟ್ ಮಾಡಿ ಅವರು 3 months ಒಂದ್ಸರಿ 6 months ಒಂದ್ಸರಿ ಡಿಸ್ಟಿಲ್ ವಾಟರ್ ಹಾಕ್ತಾ ಕುಂದ್ರೋ ಬದ್ಲಿ ನಮ್ದು ತಗೊಂಡ್ರೆ ಅವರು ಟೋಟಲಿ ಟೆನ್ಷನ್ ಫ್ರೀ ಆಗಿರ್ಬೋದು ಅಂತೇಳಿ ನಾವು ಇದನ್ನ ಲಾಂಚ್ ಮಾಡಿದ್ವಿ. ಓಕೆ, ಸೂಪರ್ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಫೀಚರ್ಸು ಮತ್ತೆ ಮೇನ್ ಒಂದು ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಈ ಪೇಪರ್ ಅಲ್ಲಿ ಇದೆ. ಬಟ್ ಕೆಲವೊಂದಿಷ್ಟು ಡೌಟ್ಸ್ ಇದೆ ಸರ್ ನನಗೆ. ಡೆಫಿನೆಟ್ಲಿ ಕೇಳಿ ಸರ್, ಬಹಳ ಖುಷಿ ಇದೆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ, ನಿಮ್ಮ ವೀಕ್ಷಕರಿಗೆ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಬಹಳ ಖುಷಿ ಇದೆ ಸರ್. ಪ್ರತಿಯೊಂದು ಕ್ವಶನ್ ಕೇಳಿ ಸರ್, ನಾನು ನಿರಾಳವಾಗಿ ಹೇಳ್ತೀನಿ. ಓಕೆ, ಖಂಡಿತ ಸರ್. ಯಾಕಂದ್ರೆ ನಮ್ಮ ವೀಕ್ಷಕರು ನೆಕ್ಸ್ಟ್ ಏನ್ ಕಮೆಂಟ್ ಅಲ್ಲಿ ಕೇಳಬೇಕು ಅಂತ ಅನ್ಕೊಂಡಿದಾರೋ ಅದೇ ಕ್ವಶನ್ಸ್ ನಾನು ನಿಮಗೆ ಕೇಳ್ತಾ ಹೋಗ್ತೀನಿ. ಡೆಫಿನೆಟ್ಲಿ ಸರ್, ವೆಲ್ಕಮ್ ಸರ್. ಸೊ ಮೊದಲನೇದಾಗಿ ನೀವು ಕರ್ನಾಟಕ ಫಸ್ಟ್ ಲಿಥಿಯಂ UPS ಅಂತ ಹೇಳ್ತಾ ಇದ್ದೀರಾ. ಸೊ ಇದಕ್ಕಿಂತ ಮುಂಚೆ UPS ಬ್ಯಾಟ್ರಿಗಳು ಇದ್ವು. ಸೊ ಈಗ ಹೇಗೆ ನಿಮ್ದು ಕರ್ನಾಟಕದಲ್ಲಿ ಫಸ್ಟ್ ಅಂತ ಹೇಳ್ತಾ ಇದ್ದೀರಾ ಸರ್? ಇವಾಗ ಲಿಥಿಯಂ, ಇವಾಗ ನೋಡಿ ಸರ್, UPS ಗಳು ಜನರಲಿ ನಾವು ಮಾರಿದ್ವಿ, ಬೇರೆ ಬೇರೆ ಬ್ರ್ಯಾಂಡ್ ಗಳದೆಲ್ಲ ಇತ್ತು. ಬಟ್ ಲಿಥಿಯಂ
ಬ್ಯಾಟ್ರಿನ ಅಟ್ಯಾಚ್ ಮಾಡ್ಬಿಟ್ಟು ಇನ್ಬಿಲ್ಟ್ ಆಗಿ ಫಸ್ಟ್ ಕರ್ನಾಟಕದ ಕಂಪನಿ ನಮ್ದೇ ಸರ್. ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿದು ಬಸೂಕಿ ಲಿಥಿಯಂ UPS ಅಂತ ನಾವು ಲಾಂಚ್ ಮಾಡಿದ್ವಿ ಸರ್. ಇಟ್ಸ್ ಫಸ್ಟ್ ಇನ್ ಕರ್ನಾಟಕ ಸರ್. ಓಕೆ, ಸೊ ಇವನ್ ಹೆಸರು ಸಹಿತ ಸಖತ್ತಾಗಿದೆ ಸರ್, ಅದು ನಂಗೆ ತುಂಬಾ ಇಷ್ಟ ಆಯ್ತು ಹೆಸರು. ಇನ್ನು ನೆಕ್ಸ್ಟ್ ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ತಾ ಇದ್ದಾರೆ, ಏನ್ ಸರ್ ಹೀಗಂದ್ರೆ? ಸರ್ ಜನರಲ್ ನೀವು ಟ್ಯೂಬ್ಲರ್ ಬ್ಯಾಟ್ರಿ ತಗೊಂಡಿರ್ತೀರಾ ಸರ್, ನಿಮಗೆ ಕಾರ್ ಬ್ಯಾಟ್ರಿ ತಗೊಂಡಿರ್ತೀರಾ, ಇದು ಟ್ಯೂಬ್ಲರ್ ಟೆಕ್ನಾಲಜಿ ಸರ್. ಅದು ಬಹಳ ಟ್ರೆಡಿಷನಲ್ ಟೆಕ್ನಾಲಜಿ ಸರ್. ಅದಕ್ಕೆ ಎವ್ರಿ 3 ಮಂತ್ಸ್ ಒಂದ್ಸರಿ, ಎವ್ರಿ 6 ಮಂತ್ಸ್ ಒಂದ್ಸರಿ ಕಂಪಲ್ಸರಿ ನೀವು ಡಿಸ್ಟ್ರಿಬ್ಯೂಟರ್ ಆಡ್ ಮಾಡಲೇಬೇಕು. ದಟ್ ಇಸ್ ಅ ಮೇಂಟೆನೆನ್ಸ್. ಬಟ್ ಇಲ್ಲಿ ಬಂದಾಗ ನಿಮಗೆ ಟೋಟಲಿ ಜೀರೋ ಮೇಂಟೆನೆನ್ಸ್. ಇಟ್ಸ್ ಅ ಟೋಟಲಿ ಫಿಟ್ ಅಂಡ್ ಫಾರ್ಗೆಟ್ ಪ್ರಾಡಕ್ಟ್ ಸರ್ ಇದು. ಓಕೆ, ಸೊ ಅಂದ್ರೆ ಒಂದ್ಸರಿ ನಾವು ಪರ್ಚೇಸ್ ಮಾಡಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಯಾವುದೇ ಮೇಂಟೆನೆನ್ಸ್ ಇರಲ್ಲ. ಡೆಫಿನೆಟ್ಲಿ ಸರ್. ಓಕೆ, ಸೊ ಇದರಲ್ಲಿ ಫಾಸ್ಟ್ ಅಂಡ್ ಸೇಫ್ ಚಾರ್ಜಿಂಗ್ ಅಂತ ಹೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ನಂಗೆ ಐಡಿಯಾ ಇದೆ. ಇದ್ರ ಜೊತೆ ಇನ್ನೊಂದು ಈಸಿ ಅಂಡ್ ಕ್ವಿಕ್ ಇನ್ಸ್ಟಾಲೇಷನ್ ಅಂತ ಹೇಳ್ತಾ ಇದ್ದೀರಾ. ಯೂಶುವಲಿ ಎಲ್ಲ UPS ಈಸಿ ಮತ್ತೆ ಕ್ವಿಕ್ ಇನ್ಸ್ಟಾಲೇಷನ್ ಇರುತ್ತೆ ಸಾಮಾನ್ಯವಾಗಿ. ಇಲ್ಲ, ಆ ತರ ಇರಲ್ಲ ಸರ್. ಏನಾಗುತ್ತೆ ಗೊತ್ತಾ ಸರ್, ಒಂದು UPS ಅಂತ ತಗೊಂಡಾಗ ಒಂದು UPS ಯೂನಿಟ್ ಬರುತ್ತೆ, ಒಂದು ಬ್ಯಾಟ್ರಿ ಬರುತ್ತೆ, ಎಲ್ಲ ಸೇರ್ಬಿಟ್ಟು ನಿಮ್ಗೊಂದು 70 to 80 kg ಭಾರ ಇರ್ತದೆ. ಅದನ್ನ ಎತ್ತಲಿಕ್ಕೆ ಒಂದು 2 ಜನ ಬೇಕು. ಆಮೇಲೆ UPS ಬ್ಯಾಟ್ರಿನ ಕನೆಕ್ಷನ್ ಮಾಡ್ಲಿಕ್ಕೆ ಲೈಟ್ ಆಗಿ ಸ್ಪಾರ್ಕ್ ಬರುತ್ತೆ, ಅದಕ್ಕೊಂದು ಎಲೆಕ್ಟ್ರಿಷಿಯನ್ ಬೇಕು, ಒಂದು ಎಕ್ಸ್ಪರ್ಟ್ ಬೇಕಾಗುತ್ತೆ ಅದಕ್ಕೆ. ಬಟ್ ಇದು ಹೆಂಗಿದೆ ಅಂದ್ರೆ ನಮ್ದು ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಸಿಸ್ಟಮ್, ಈಸಿಲಿ ಕ್ಯಾರಿ ಮಾಡಬಹುದು. ಟೋಟಲ್ ಓವರ್ ಆಲ್ ವೇಟ್ ಬಂದ್ಬಿಟ್ಟು 22 kg ಇದೆ. ಬಟ್ 70 to 80 kg ಎಲ್ಲಿದೆ, ನಮ್ದು 22 kg ಎಲ್ಲಿದೆ. ಟೋಟಲಿ ಆಸ್ಮಾನ್ ಜಮೀರ್ ಪರಕ್ ಅಂತಾರಲ್ಲ ಆ ತರ ಟೋಟಲಿ ಡಿಫರೆನ್ಸ್ ಇದೆ. ನಮ್ದು ಟೋಟಲಿ ಪ್ಯಾಟರ್ನ್ ಡಿಫರೆಂಟ್ ಇದೆ. ಓಕೆ, ಸೂಪರ್ ಸರ್. ಇದ್ರಲ್ಲಿ ನಂಗೆ ಇನ್ನೊಂದು ಅಟ್ರಾಕ್ಟಿವ್ ಆಗಿರೋದು ಅಂತಂದ್ರೆ 4 years ವಾರಂಟಿ ಅಂತ ಹೇಳ್ತಾ ಇದ್ದೀರಾ. 4 ವರ್ಷ ವಾರಂಟಿ ಕೊಟ್ರೆ ಏನ್ ಸರ್ ಇಷ್ಟೊಂದು ವಾರಂಟಿ ಕೊಡೋದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ ಪ್ರಾಡಕ್ಟ್ ಮೇಲೆ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಯಾಕಂತಂದ್ರೆ ಸರ್ ನೋಡಿ ಸರ್, ನಾವು ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 12 ವರ್ಷ ಆಯ್ತು. 15 ರಿಂದ 20 ವರ್ಷ ಇದ್ದ ಕಂಪನಿಗಳೇ, ಎಸ್ಟಾಬ್ಲಿಷ್ ಕಂಪನಿಗಳೇ, ದೇ ಆರ್ ಗಿವಿಂಗ್ ಮ್ಯಾಕ್ಸ್ ಟು ಮ್ಯಾಕ್ಸ್ ವಾರಂಟಿ 2 years. UPS ಗಳಿಗೆ ದೇ ಆರ್ ಗಿವಿಂಗ್ ಓನ್ಲಿ 2 years ವಾರಂಟಿ ಕೊಡ್ತಾ ಇದ್ದಾರೆ. ಬಟ್ ನಾವು 4 years ಕೊಡ್ತಾ ಇದೀವಿ ಅಂತಂದ್ರೆ ಒಂದು ಅತಿಶಯೋಕ್ತಿ ಅನಿಸ್ತದೆ. ಆದ್ರೆ ನಮಗೊಂದು ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಇದೊಂದು ಬ್ಯಾಟ್ರಿ ಯೂಸ್ ಮಾಡ್ತಾ ಇದೀವಲ್ಲ, ಇದು ಟೋಟಲಿ ನಾನ್ ಮೇಂಟೆನೆನ್ಸ್ ಇದೆ, ಸ್ಮೂತ್ ಇದೆ, ಇದು ಯಾವುದೇ ಅಲ್ಲಿ ರಫ್ನೆಸ್ ಬರಂಗಿಲ್ಲ. ಮತ್ತೆ ನಾವ್ ಇವಾಗ ನೋಡಿ, ನಾವು ಇವತ್ತು ಲಿಥಿಯಂ ನಾವು ಇವತ್ತು ಕೇಳ್ತಾ ಇದೀವಿ, ನಾವು ಎಂದೋ ಲಿಥಿಯಂ ಯೂಸ್ ಮಾಡ್ತಾ ಇದೀವಿ. ನಾವು ಕೊಡ್ಯಾಕ್ ಕ್ಯಾಮ್ರಾ ಜೊತೆಗೆ ನಮ್ಮ ವಾಲ್ ಕ್ಲಾಕ್ ಅಲ್ಲಿ ನಾವು ಲಿಥಿಯಂ ಬ್ಯಾಟ್ರಿ ಮೊದಲಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಯೂಸ್ ಮಾಡಿರ್ಲಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಇವಾಗ ಯೂಸ್ ಮಾಡ್ತಾ ಇದೀವಿ. ಅದು ಪ್ರೂವನ್ ಕ್ವಾಲಿಟಿ ಇದೆ. ಮೊದಲಿಂದ ನಾವು ರೇಡಿಯೋ ಕೇಳಿದೀವಿ, ಅದರಲ್ಲಿ ಕ್ಯಾಮ್ರಾ ಕ್ಲಿಕ್ ಮಾಡಿದೀವಿ, ಅವೆಲ್ಲ ಪ್ರೂವನ್ ಕ್ವಾಲಿಟಿ ಇದಾವೆ. ಬಟ್ ಇವಾಗ ನಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ, ಎಲೆಕ್ಟ್ರಿಕ್ ಕಾರ್ ಅಲ್ಲಿ ಬಂದಾಗ ನಮ್ಮ ದೊಡ್ಡ ಪ್ರಮಾಣದ ಕನ್ಸಂಪ್ಷನ್ ಅಂತ ಅನಿಸ್ತಾ ಇದೆ ಅಷ್ಟೇ. ಅದ್ರ ಜೊತೆಗೆ ಇದು ವರ್ಕ್ ಮಾಡೋದ್ರಿಂದ ಇದು 100% ಸ್ಮೂತ್ ಆಗಿರುತ್ತೆ, ಯಾವುದೇ ತೊಂದರೆ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ನಾವೆಲ್ಲ ಹೆವಿ ಐಟಮ್ ಅನ್ನ ಯೂಸ್ ಮಾಡಿದೀವಿ ಸರ್, ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡಿದೀವಿ. ಆ ಕಾನ್ಫಿಡೆನ್ಸ್ ಮೇಲೆ ವಿ ಆರ್ ಗಿವಿಂಗ್ ಅಂಡ್ ಓಪನ್ಲಿ ಗಿವಿಂಗ್ 4 years ವಾರಂಟಿ ಟೋಟಲ್ ಯೂನಿಟ್ ಗೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ, ಇನ್ಕ್ಲೂಡಿಂಗ್ UPS. ವಿ ಆರ್ ಗಿವಿಂಗ್ 4 years ವಾರಂಟಿ ಸರ್. ಓಕೆ, ಸೂಪರ್ ಸರ್. ಇದರಲ್ಲಿ ಇನ್ನೊಂದಿದೆ, ನನಗೆ ತುಂಬಾ ಖುಷಿ ಆಯ್ತು ನೋಡಿ. ಆಕ್ಚುಲಿ 10 years ಬ್ಯಾಟ್ರಿ ಲೈಫ್ ಅಂತ ಹೇಳ್ತಾ ಇದ್ದೀರಾ? ಎಸ್, ಡೆಫಿನೆಟ್ಲಿ ಸರ್. ಇವಾಗ ನೋಡಿ ಸರ್, ನಿಮಗೆ ಒಂದು ಕಾರ್ ತಗೊಳ್ಳಿ ಸರ್, 3 to 4 years ಲೈಫ್ ಬ್ಯಾಟ್ರಿದು. ಆಮೇಲೆ ಒಂದು ನಿಮ್ಮ ಟ್ಯೂಬ್ಲರ್ ಬ್ಯಾಟ್ರಿ ತಗೊಳ್ಳಿ ಸರ್, 3 to 4 years ಮ್ಯಾಕ್ಸ್ ಟು ಮ್ಯಾಕ್ಸ್ ಲೈಫ್ ಸರ್. ಒಂದು ಹೈ ಕ್ವಾಲಿಟಿ ಮಟೀರಿಯಲ್ ತಗೊಂಡಾಗನೇ ನಿಮ್ಗೆ 3 to 4 years ಲೈಫ್ ಸರ್. ಬಟ್ ಇಲ್ಲಿ ಅದು 3 to 4 years ಬಂತು, ಇದು 10 years ಹೆಂಗ್ ಬರುತ್ತೆ ಅಂತ ನೀವು ಕೇಳಿದಾಗ ಸಿಂಪಲ್ ಸರ್. ಜನರಲಿ ಟ್ಯೂಬ್ಲರ್ ಬ್ಯಾಟ್ರಿಗಳದ್ದು ಲೈಫ್ ಸೈಕಲ್ ಬಂದ್ಬಿಟ್ಟು 400 to 500, ಮ್ಯಾಕ್ಸ್ ಟು ಮ್ಯಾಕ್ಸ್ 600. ಇದು ಏನೋ ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ ಅಲ್ಲಿ ತಗೊಂಡಾಗ ನಿಮ್ಗೆ ಯು ಆರ್ ಗೆಟಿಂಗ್ 600 ಸೈಕಲ್ಸ್. ಸೈಕಲ್ಸ್ ಮೀನ್ಸ್ ವಾಟ್ ಅಂದ್ರೆ ಒಂದು ಫುಲ್ ಡಿಸ್ಚಾರ್ಜ್, ಒಂದು ಫುಲ್ ಚಾರ್ಜ್ ಅನ್ನ ವಿ ಆರ್ ಕನ್ಸಿಡರ್ ಇಟ್ಸ್ ಒನ್ ಸೈಕಲ್. ಒಂದು ಫುಲ್ ಡಿಸ್ಚಾರ್ಜ್, ಒಂದು ಫುಲ್ ಚಾರ್ಜ್ ಅನ್ನ ವಿ ಆರ್ ಕನ್ಸಿಡರ್ 1 ಸೈಕಲ್. ಅಂತ ಸೈಕಲ್ಸ್ ನಾರ್ಮಲ್ ಟ್ಯೂಬ್ಲರ್ ಬ್ಯಾಟರಿ 5 to 600 ಇರ್ತದೆ. ಬಟ್ ಇದರಲ್ಲಿ 2500 ಇರ್ತದೆ. 2500 ಸೈಕಲ್ಸ್ ಅನ್ನ ನೀವು ಎವ್ರಿ ಡೇ ನಿಮ್ ಮನೆಯಲ್ಲಿ ಪವರ್ ಕಟ್ ಆಗಿದೆ, ಎವ್ರಿ ಡೇ ನೀವು ಯೂಸ್ ಮಾಡಿದಿರಿ ಅಂತ ಕನ್ಸಿಡರ್ ಮಾಡಿದಾಗೂ 7 to 8 years ಬರ್ತದೆ. ಎವ್ರಿ ಡೇ ಇಂಡಿಯಾದಲ್ಲಾಗ್ಲಿ ಎಲ್ಲಾಗ್ಲಿ ಎಲ್ಲಿ ಪವರ್ ಕಟ್ ಆಗಲ್ಲ. ವೀಕ್ಲಿ ಒನ್ಸ್ ಆಗತ್ತೆ, 15 days ಒನ್ಸ್ ಆಗುತ್ತೆ. ವೈಲಿನ್ ಒನ್ಸ್ ಅಂತೀವಿ ನಾವು, ಪವರ್ ಕಟ್ ಅನ್ನ ವೈಲಿನ್ ಒನ್ಸ್ ಅಂತೀವಿ, ಆ ತರ ಆಗುತ್ತೆ. ಆದ್ರಿಂದ ಇದ್ರ ಮೇಲೆ ನಮಗೆ 8 to 10 years ಏನು ವ್ಯತ್ಯಾಸ ಇಲ್ದಂಗೆ ಲೈಫ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಈ ಲಿಥಿಯಂ ಬ್ಯಾಟ್ರಿ ಎವ್ರಿ ಡೇ ನೀವು ಎಲೆಕ್ಟ್ರಿಕ್ ವೆಹಿಕಲ್ ನೀವು ತಗೊಂಡಿದ್ದೀರ ಅಂದ್ರೆ ಎವ್ರಿ ಡೇ ನೀವು ಮಾರ್ನಿಂಗ್ ಕ್ಲಿಕ್ ಇದು ಸೆಲ್ಫ್ ಸ್ಟಾರ್ಟ್ ಮಾಡ್ತೀರಾ, ದೆನ್ ದಟ್ಸ್ ವರ್ಕಿಂಗ್. ಬಟ್ ನಾವು ವೀಕ್ಲಿ ಒನ್ಸ್ 15 days ಒಂದ್ಸರಿ ನಾವು ಕ್ಲಿಕ್ ಮಾಡುವಾಗ ಆರಾಮ್ಸೆ ವರ್ಕ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಕಾನ್ಫಿಡೆನ್ಸ್. ಓಕೆ, ಸೂಪರ್ ಸರ್. ಅದೇ ಈಗ ನಾನು ನೆಕ್ಸ್ಟ್ ಕೇಳ್ಬೇಕು ಅನ್ಕೊಂಡಿದ್ದೆ, ನೀವೇ ಆನ್ಸರ್ ಮಾಡ್ಬಿಟ್ರಿ. 2500 ಬ್ಯಾಟ್ರಿ ಲೈಫ್ ಸೈಕಲ್ಸ್ ಅಂತ ಹೇಳ್ತಾ ಇದ್ರಿ. ಸೂಪರ್ ಸರ್, ಗೊತ್ತಾಯ್ತು. ಯಾಕಂದ್ರೆ ಸರ್ ಇವಾಗ ನಾವು ಒಂದು ಲಿಥಿಯಂ UPS ನ ಚಾರ್ಜ್ ಮಾಡ್ತೀವಿ ಅಂದ್ರೆ ಖಂಡಿತ ಥಾಟ್ ನಮಗೆ ಬರುತ್ತೆ. ಸೊ ಅದು ನಂಗೆ ಕ್ಲಿಯರ್ ಆಯ್ತು. ಆಮೇಲೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ರೆ, ಹೇಗೆ ಇಕೋ ಫ್ರೆಂಡ್ಲಿ ಆಗುತ್ತೆ ನಿಮ್ಗೆ? ಇಕೋ ಫ್ರೆಂಡ್ಲಿ ಹೆಂಗಾಗುತ್ತೆ ಅಂತ ನೋಡಿ ಸರ್, ಇವಾಗ ಲೆಡ್ ಆಸಿಡ್ ಬ್ಯಾಟ್ರಿನ ನಾವು ಯೂಸ್ ಮಾಡೋದ್ರಿಂದ ಅದರಲ್ಲಿ ಹಜಾರ್ಡಸ್
ಫ್ಯೂಮ್ಸ್ ಜನರೇಟ್ ಆಗುತ್ತೆ ಸರ್. Okay. ಅದನ್ನ ಹ್ಯೂಮನ್ ಬ್ರೀತ್ ಮಾಡಬಾರ್ದು. ಇಟ್ಸ್ ಅ ಡೇಂಜರ್ಸ್ ಟು ಹ್ಯೂಮನ್. ಯಾಕಂದ್ರೆ ಇಟ್ಸ್ ಡೈರೆಕ್ಟ್ಲಿ ರಿಲೇಟ್ ಟು ದ ಕ್ಯಾನ್ಸರ್ ಅಂತ ಒಂದು ಪ್ರಾಡಕ್ಟ್. ಬಟ್ ಅನಿವಾರ್ಯ ಸ್ಥಿತಿಯಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಒಂದು ಆಪ್ಷನ್ ಇರುವಾಗ ನಾವು ಅದಕ್ಕೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಬಿಗ್ ಕ್ವಶನ್. ಸೂಪರ್ ಸರ್. ಆಮೇಲೆ ಲೈಟ್ ಇನ್ ವೇಟ್ ಅಂತ ಹೇಳ್ತಾ ಇದ್ದೀರಾ. ಸೊ ನನ್ಗೆ ಗೊತ್ತು ಆಲ್ರೆಡಿ, ಯಾಕಂದ್ರೆ ನಾನು ಸಹಿತ ಬೇರೆ ಬೇರೆ UPS ಯೂಸ್ ಮಾಡ್ತಾ ಇದ್ದೀನಿ. ಅದು ನೀವು ಹೇಳ್ದಂಗೆ ಒಂದು 60ರಿಂದ 70 kg ಆರಾಮ್ಸೆ ಸರ್, ಆರಾಮ್ಸೆ. ನನಗೆ ಫಸ್ಟ್ ಫ್ಲೋರ್ ಎತ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ, 2-3 ಜನನೇ ಬೇಕು. ಕಂಪಲ್ಸರಿ 2 ಮೆಂಬರ್ಸ್ ಬೇಕು ಸರ್, ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಮೂವ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಒಂದು ಬಂಡಲ್ ಇರ್ತದೆ ಸರ್, ಅದು ನಿಮ್ಗೆ 60 to 70 kg ಎತ್ತಲಿಕ್ಕೆ ಒಬ್ಲಿಗೆ ಆಗಲ್ಲ ಸರ್. 2 ಜನ ಬೇಕೇ ಬೇಕು ಸರ್. ಖಂಡಿತ ಸರ್. ಬಟ್ ಇದು ನಿಮ್ದು ಲೈಟ್ ಇನ್ ವೇಟ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ವಂಡರ್ ಅನಿಸ್ತಾ ಇದೆ. ಡೆಫಿನೆಟ್ಲಿ. ಸೊ ಎಷ್ಟು ಏನ್ ಬರುತ್ತೆ ಸರ್ ವೇಟ್ ಇದು? ಟೋಟಲ್ ನಿಮಗೆ ಯೂನಿಟ್ ಕಾಸ್ಟ್ ಸರ್, ಇನ್ಕ್ಲೂಡಿಂಗ್ UPS ಇನ್ಕ್ಲೂಡಿಂಗ್ ಬ್ಯಾಟ್ರಿ ಒಂದೇ ಯೂನಿಟ್ ಅಲ್ಲಿ ಬರ್ತದೆ. ಇದು ಬಂದ್ಬಿಟ್ಟು ನಿಮಗೆ 22 kg ಬರ್ತದೆ ಸರ್. ಓಕೆ, ಸೊ ಸೂಪರ್ ಸರ್. ಇದಾದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಬಿಲ್ಟ್ ಇನ್ ಪ್ರೊಡಕ್ಷನ್ ಅಂತ ಹೇಳ್ತಾ ಇದ್ದೀರಾ. ಸೊ ಏನ್ ಸರ್ ಬಿಲ್ಟ್ ಇನ್ ಪ್ರೊಡಕ್ಷನ್ ಅಂದ್ರೆ? ಪ್ರೊಡಕ್ಷನ್ ಅಂದ್ರೆ ಏನಂದ್ರೆ ಸರ್, ನೋಡಿ ಸರ್, ಜನರಲಿ ನಾವು ಮೊದಲಿಂದ UPS ಟೆಕ್ನಾಲಜಿ ಹೆಂಗಿದೆ ಅಂದ್ರೆ ಸರ್, ಒಂದು ಬ್ಯಾಟ್ರಿನ ಡೀಪ್ ಡಿಸ್ಚಾರ್ಜ್ ಆಗ್ತಿರೋ ತರ ಅಥವಾ ಓವರ್ ಚಾರ್ಜ್ ಆಗ್ತಿರೋ ತರ ಪ್ರೊಡಕ್ಷನ್ UPS ಅಲ್ಲಿ ಆಲ್ರೆಡಿ ಇರ್ತದೆ. UPS ಅಲ್ಲಿ ಆಲ್ರೆಡಿ ಪ್ರೊಡಕ್ಷನ್ ಇರ್ತದೆ. ಜೊತೆಗೆ ನಾವು ಹಾಕಿರೋ ಬ್ಯಾಟ್ರಿಯಲ್ಲಿ BMS ಅಂತ ಒಂದು ಡಿವೈಸ್ ಇದೆ. ಇದು BMS ಡಿವೈಸ್ ಏನಂದ್ರೆ, ಇವಾಗ ಎಲ್ಲಾ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿನೂ BMS ಡಿವೈಸ್ ಇದ್ದಕ್ಕೇನೆ ಸಕ್ಸಸ್ಫುಲ್ ರನ್ ಆಗ್ತಾ ಇದಾವೆ. ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ, ಅರ್ಲಿಯರು ನಾವು ರೆಡ್ ಆಸಿಡ್ ಬ್ಯಾಟ್ರಿ ಹಾಕಿದಾಗ ನಮ್ಗೆ ಜಾಸ್ತಿ ಲೈಫ್ ಬರ್ತಿರ್ಲಿಲ್ಲ, ಮೈಲೇಜ್ ಜಾಸ್ತಿ ಕೊಡ್ತಿರ್ಲಿಲ್ಲ. ಯಾಕಂತಂದ್ರೆ ದಟ್ ಡೇ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಡೈರೆಕ್ಟ್ ರೆಡ್ ಆಸಿಡ್ ಬ್ಯಾಟ್ರಿ ಟು ಮೋಟರ್ ಡೈರೆಕ್ಟ್ ಕನೆಕ್ಟ್ ಮಾಡ್ತಾ ಇದ್ವಿ. ಇಂಟರಪ್ಷನ್ ಇರ್ಲಿಲ್ಲ, ಯಾವ್ದು ಕಂಟ್ರೋಲ್ ಸಿಸ್ಟಮ್ ಇರಲಿಲ್ಲ. ಇವಾಗ ಏನಾಗಿದೆ, BMS ಅನ್ನೋದೇನಿದೆಯಲ್ಲ, ಟೋಟಲಿ ಕಂಟ್ರೋಲಿಂಗ್ ಸಿಸ್ಟಮ್. ಏನೇ ಟ್ರಬಲ್ ಆದ್ರೂ ಮೋಟರ್ ಅಲ್ಲಿ ಅಥವಾ ಏನೇ ಟ್ರಬಲ್ ಆದ್ರೂ ಆಟೋಮೆಟಿಕ್ಲಿ ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡುತ್ತೆ. ಬ್ಯಾಟ್ರಿ ವೈರ್ ನ ಯಾವುದೇ ಕಾರಣಕ್ಕೂ ಶಾರ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಲ್ಲ. ಆಮೇಲೆ ಟೆಂಪರೇಚರ್ ಬಂತಂದ್ರೆ ಅಲ್ಲಿ ಡಿಸ್ಚಾರ್ಜಿಂಗ್ ಸ್ಟಾಪ್ ಮಾಡುತ್ತೆ. ಹೈ ಟೆಂಪರೇಚರ್ ರೀಚ್ ಆದ್ರೂ ಡಿಸ್ಚಾರ್ಜಿಂಗ್ ಮಾಡಿದ್ರೆ ಅವಾಗ ಹೀಟ್ ಆಗಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರ್ತದೆ. ಟೆಂಪರೇಚರ್ ಸೆನ್ಸಿಂಗ್ ಇರುತ್ತೆ, ಎವ್ರಿಥಿಂಗ್ BMS ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಮ್ಮಲ್ಲಿ ಡಬಲ್ ಪ್ರೊಡಕ್ಷನ್ ಸರ್, ನಮ್ಮ UPS ಅಲ್ಲಿ ಡಬಲ್ ಫ್ಯಾನ್, ಡಬಲ್ ಪ್ರೊಡಕ್ಷನ್ ಅಂತೀವಿ ನಾವು. ಹೆಂಗೆ ಅಂದ್ರೆ, ಒಂದು UPS ಸರ್ಕ್ಯೂಟ್ ನಿಯಂತ್ರಣ ಮಾಡುತ್ತೆ, ಒಂದು ಓವರ್ ಚಾರ್ಜ್ ಡೀಪ್ ಡಿಸ್ಚಾರ್ಜ್ ನಿಯಂತ್ರಣ ಮಾಡುತ್ತೆ. ಓವರ್ ಚಾರ್ಜ್ ಮಾಡೋದ್ರಿಂದ ಬ್ಯಾಟ್ರಿ ಹೀಟ್ ಆಗಿ ಪ್ರಾಬ್ಲಮ್ ಆಗುತ್ತೆ, ಡೀಪ್ ಡಿಸ್ಚಾರ್ಜ್ ಮಾಡೋದ್ರಿಂದ ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ. ಎರಡನ್ನೂ ಕಂಟ್ರೋಲ್ ಮಾಡುತ್ತೆ, ಮತ್ತೆ BMS ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಡಬಲ್ ಫ್ಯಾನ್ ಎದಕ್ಕೆ ಮಾಡಿದೀವಿ ಅಂತಂದ್ರೆ, ನಾವು ಒಂದು UPS ಸರ್ಕ್ಯೂಟ್ ಅನ್ನ ಕೂಲ್ ಮಾಡ್ಲಿಕ್ಕೆ ಒಂದು ಫ್ಯಾನು, ಇನ್ನೊಂದು ಬ್ಯಾಟ್ರಿ ಏನಾದ್ರು ಲಿಟಲ್ ಬಿಟ್ ಹೀಟ್ ಆದ್ರೆ ಅದನ್ನ ಕೂಲ್ ಮಾಡ್ಲಿಕ್ಕೆ ಒಂದು ಫ್ಯಾನ್. ಡಬಲ್ ಫ್ಯಾನ್ ಹಾಕಿರೋದ್ರಿಂದ ಪಕ್ಕಾ ಪರ್ಫೆಕ್ಟ್ ಆಗಿ ಕೂಲ್ ಆಗಿ ವರ್ಕ್ ಆಗುತ್ತೆ ನಮ್ಮ ಪ್ರಾಡಕ್ಟ್. ಓಕೆ, ಸೂಪರ್ ಸರ್. ನಾನು ಒಂದು ಕ್ವಶನ್ ಕೇಳಿದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟೆ, ನೆಕ್ಸ್ಟ್ ಕ್ವಶನ್ಸೇ ಬರಲ್ಲ. ಸೊ ಅದಾದ ನಂತರ ನನಗೆ ವಾಲ್ ಮೌಂಟಿಂಗ್ ಡಿಸೈನ್ ಇರೋದು ತುಂಬಾ ನನಗೆ ಅಟ್ರಾಕ್ಟಿವ್ ಅನಿಸ್ತು ಆಕ್ಚುಲಿ. ಯಾಕಂದ್ರೆ UPS ಅಲ್ಲಿ ನೀವು ವಾಲ್ ಮೌಂಟ್ ಕೊಡ್ತೀರಾ ಅಂತಂದ್ರೆ ಸೂಪರ್ ಸರ್. ಅದು ಹೇಗೆ ವಾಲ್ ಮೌಂಟ್ ಮಾಡೋದ್ರಿಂದ ಸರ್? ನಮ್ದು ಏನಂದ್ರೆ ಸರ್, ನಾನು ಇವಾಗ ನಮ್ಗೆ ಒಂದು ಸ್ಟೆಬಿಲೈಸರ್ ನೋಡ್ತಾ ಇದ್ದೆ ನಾನು. AC ಜೊತೆಗೆ ಅದೊಂದು ಗಂಡ ಹೆಂಡತಿ ಜೊತೆ ಇರೋದು, ಯಾವಾಗ್ಲೂ ಜೊತೆ ಇರೋದು, ಅದ್ರ ಬಾಜುನೇ ಇರೋದು. ನನ್ನ UPS ಒಂದು ಮನೇಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇದೆ, ಎಲ್ಲೋ ಇದೆ ಅಂದ್ರೆ ಅದ್ರ ಬಾಜು ಇರ್ಬೇಕನ್ನೋ ಒಂದು ನನ್ನ ಥಾಟ್. ನಾನು ಫಸ್ಟ್ ಬಿಗಿನಿಂಗ್ ನಾನು ಇದನ್ನ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ನಾನು ತೆಗೆದು, ಎನಿ ಕಂಡೀಷನ್ ಐ ಹ್ಯಾವ್ ಟು ಡೂ ದ ವಾಲ್ ಮೌಂಟಿಂಗ್ ಡಿಸೈನ್. ವಾಲ್ ಮೌಂಟಿಂಗ್ ಡಿಸೈನ್ ಅಂತ ಮಾಡ್ಬಿಟ್ಟು ಟೋಟಲಿ ವಿ ಹ್ಯಾವ್ ಸ್ಪೆಂಡ್ ಫಾರ್ 1.5 month ಫಾರ್ ದ ಡಿಸೈನಿಂಗ್ ವಾಲ್ ಮೌಂಟಿಂಗ್. ಅದಕ್ಕೋಸ್ಕರ ವರ್ಕ್ ಮಾಡಿದ್ವಿ ಮೇಜರ್ಲಿ ಸರ್. ಬಟ್ ವಾಲ್ ಮೌಂಟಿಂಗ್ ಸಕ್ಸಸ್ಫುಲ್ ಆಗ್ತಾ ಇದೆ ಸರ್. ಅದಕ್ಕೆ ಹೆವಿ ನಟ್ ಬೋಲ್ಟ್ಸ್ ನಾವೇ ಕೊಡ್ತಾ ಇದೀವಿ, ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಫಿಟ್ ಆಗೋ ತರ. ಬಟ್ ಅವರು ನೀಟಾಗಿ ಡ್ರಿಲ್ ಮಾಡ್ಬಿಟ್ಟು ಫಿಟ್ ಮಾಡ್ಕೊಂಡ್ರೆ ಯಾವುದೇ ಟ್ರಬಲ್ ಇಲ್ಲ ಸರ್. ನೀಟಾಗಿ ನಿಮಗೆ ಫ್ಲೋರ್ ನೀಟಾಗಿರುತ್ತೆ, ಯಾವುದು ಎಕ್ಸ್ಟ್ರಾ ಜಾಗ ಬೇಕಾಗಿಲ್ಲ. ಅಥವಾ ನೀವು ಎಲ್ಲೋ ಸ್ಲೀಪರ್ ಸ್ಟ್ಯಾಂಡ್ ಅಲ್ಲಿ ಇಡೋದು, ಎಲ್ಲೋ ಮೂಲೆಯಲ್ಲಿ ಇಡೋದು, ಡೋರ್ ಬ್ಯಾಕ್ ಸೈಡ್ ಇಡೋದು, ಯಾವುದೇ ಸಮಸ್ಯೆ ಇಲ್ಲ. ನಿಮ್ಮ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಎಲ್ಲಿದೆ ಅಲ್ಲಿ ಇಡಿ, ಇಲ್ಲ ನಿಮ್ UPS ಪಾಯಿಂಟ್ ಎಲ್ಲಿ ಮಾಡಿಸ್ಕೊಂಡಿದ್ರೆ ಅಲ್ಲಿ ಆರಾಮ್ಸೆ ಇಡಿ ಸರ್. ಎನಿವೇರ್ ಸರ್, ನೀವು ಆರಾಮ್ ಕಂಫರ್ಟ್ ಎಲ್ಲ ಇಡ್ಬೋದು ಸರ್. ಓಕೆ, ಸೂಪರ್ ಸರ್. ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ನನಗೆ ನಿಜ ನಿಮ್ಮ ಬಸುಕಿ ಲಿಥಿಯಂ UPS ಅನ್ನು ನೋಡ್ಬೇಕಂತ ಕ್ಯೂರಿಯಾಸಿಟಿ ಬಂದಿದೆ. ಡೆಫಿನೆಟ್ಲಿ ಸರ್. ಇವನ್ ನಮ್ಮ ವ್ಯೂವರ್ಸ್ ಸಹಿತ ಕಾಯ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಬಸುಕಿ ಲಿಥಿಯಂ UPS ಅಂದ್ರೆ ಇದೇ ಬರುತ್ತೆ. ಇವಾಗ ನಿಮಗೆ ಕಂಪನಿಯಿಂದ ಪ್ಯಾಕ್ ಆಗಿ ಬಂದಿರುವಾಗ ಈ ಥರ ಇದನ್ನು ಇನ್ಸರ್ಟ್ ಮಾಡಿರ್ತಾರೆ. ಓಕೆ, ಇದನ್ನು ಫಸ್ಟ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ತಕ್ಷಣ ನಿಮಗೆ ವಾರಂಟಿ ಕಾರ್ಡ್ ಜೊತೆಗೆ ಫ್ಯೂಸಸ್ ಬಂದಿರುತ್ತೆ. ಇವಾಗ 3 ಫ್ಯೂಸ್ ಕೊಟ್ಟಿರ್ತಾರೆ. ಇದನ್ನು ಇನ್ಸರ್ಟ್ ಮಾಡಬೇಕು ಈ ಥರ. ಫಸ್ಟ್ ಇನ್ಸರ್ಟ್ ಮಾಡುವಾಗ ಲೈಟಾಗಿ ಸ್ಪಾರ್ಕ್ ಬರುತ್ತೆ ಮತ್ತು 2 ಫ್ಯಾನ್ ಆನ್ ಆಗುತ್ತೆ, ಅಂದರೆ UPS ಚೆನ್ನಾಗಿದೆ ಅಂತ ಅರ್ಥ. ಇವಾಗ ಕಂಪಲ್ಸರಿ 3 ಫ್ಯೂಸನ್ನು ಹಾಕಬೇಕು. ಒಂದೇ ಫ್ಯೂಸ್ ಹಾಕಿ ಹಾಗೆ ಬಿಡೋ ಆಗಿಲ್ಲ. ಇದು ಹಾಕಿದ ತಕ್ಷಣ ಇಲ್ಲಿ ಇಂಡಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಪವರ್ ಆನ್ ಆಫ್ ಸ್ವಿಚ್ ಇರ್ತದೆ. ಇದನ್ನು ಇವಾಗ ಆನ್ ಮಾಡೋಣ. ಪವರ್ ಆಫ್ ಆನ್ ಅಂತ ಸ್ವಿಚ್ ಇರ್ತದೆ ಇಲ್ಲಿ ನೋಡಿ. ಇವಾಗ ಅದು ಆನ್ ಆದ ತಕ್ಷಣವೇ
ಇಲ್ಲಿ ಬ್ಯಾಕಪ್ ಆನ್ ಅಂತ ಬರುತ್ತೆ. ಓಕೆನಾ. ಇದಿವಾಗ ನಾವು ಇದನ್ನು ವಾಲ್ ಮೌಂಟಿಂಗ್ ಡಿಸೈನ್ ಮಾಡಿದ್ದೀವಿ. ನಾವು ವಾಲ್ ಮೌಂಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ ಇಲ್ಲಿ 2 ಹೋಲ್ಸ್ ಇದೆ, ಈ ಥರ ಇದೊಂದು 2 ಹೋಲ್ಸ್ ಇದೆ. ನೀವು ಈಸಿಲಿ ವಾಲ್ ಮೌಂಟ್ ಮಾಡ್ಬೋದು. ಮತ್ತು ಇದು ಸ್ಟೀಲ್ ಹ್ಯಾಂಡಲ್ ಇರೋದ್ರಿಂದ ಈಸಿಲಿ ಕ್ಯಾರಿ ಮಾಡ್ಬೋದು. ಪೋರ್ಟೇಬಲ್ UPS ಆಗಿರೋದ್ರಿಂದ ಎಲ್ಲಾದರೂ ನೀವು ಕ್ಯಾರಿ ಮಾಡ್ಬೋದು. ನೀವು ಟ್ರಿಪ್ ಹೋಗಿದ್ದೀರಿ, ಎಲ್ಲರೂ ಔಟ್ಸೈಡ್ ಹೋಗಿದ್ದೀರಿ, ಲೈಟ್ಸ್ ಬೇಕು, ನಿಮಗೆ ಸೌಂಡ್ ಸಿಸ್ಟಮ್ ಬೇಕು, ಇದನ್ನು ಆರಾಮ್ ಯೂಸ್ ಮಾಡ್ಕೋಬೋದು ನೀವು. ಇವಾಗ ನೋಡಿ ನಮಗೆ ಸರ್, ನೋಡಿ ಸರ್, ವಾಲ್ ಮೌಂಟಿಂಗ್ಗೆ ಪ್ರಾಪರ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ನೈಲ್ಸನ್ನು ಪ್ರಾವಿಷನ್ ಮಾಡಿರ್ತೀವಿ ಸರ್. ಇದು ನೋಡಿ ಸರ್, ಇದು ನೀಟಾಗಿ ವಾಲ್ ಮೌಂಟಿಂಗ್ ಮಾಡಿದಾಗ ಇದು ನೀಟಾಗಿ ಹೋಲ್ಡ್ ಆಗುತ್ತೆ. ಈ ಉದ್ದೇಶಕ್ಕೆ ಇದನ್ನು ಕೊಟ್ಟಿರ್ತೀವಿ. ಮತ್ತು ಸರ್, ಇದು ಸ್ಟೀಲ್ ಹ್ಯಾಂಡಲ್ ಇದೆ. ನಾವಿವಾಗ ಇದರದ ಪರ್ಫಾರ್ಮೆನ್ಸ್ ಬಗ್ಗೆ ಟೆಸ್ಟ್ ಮಾಡೋಣ. ಅಂದರೆ ಇದು ನಾವು ಡಿಸೈನ್ ಮಾಡಿದ್ದು 1250 VA ಅಂತೇಳಿ 1000 ವ್ಯಾಟ್ ಕೆಪಾಸಿಟಿ ವಿಸ್ಟ್ಯಾಂಡಿಂಗ್ ಇದೆ ಸರ್. ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 1000 ವ್ಯಾಟ್ವರೆಗೂ ಲೋಡ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ನೋಡಿ, ಇವಾಗ ಇದು 200 ವ್ಯಾಟ್ ಬಲ್ಬ್ ಸರ್. ಇದು ಬಲ್ಬ್ ಒಂದೊಂದೇ ಲೋಡ್ ಕೊಟ್ಬಿಟ್ಟು ಚೆಕ್ ಮಾಡೋಣ ಸರ್. ಇವಾಗ ನೀವು ನೋಡಿ ಸರ್, ಇಲ್ಲಿ ಇದು ನೋಡಿ, ಇದಕ್ಕೆ ಯಾವುದೇ ನಾವು ಪವರ್ ಸಪ್ಲೈ ಕನೆಕ್ಷನ್ ಮಾಡಿಲ್ಲ ಸರ್. ಇದಕ್ಕೆ ಯಾವುದೇ ಪವರ್ ಸಪ್ಲೈ ಕನೆಕ್ಷನ್ ಮಾಡಿಲ್ಲ ಸರ್. ಇದನ್ನು ನೀವು ಶೂಟ್ ಮಾಡಿ ಸರ್, ನೋಡ್ಕೊಡ್ಬೋದು ಸರ್ ಬೇಕಾದ್ರೆ ನೀವು. ಇದು ನೋಡಿ ಸರ್, ಇದು ಇಂಡಿಪೆಂಡೆಂಟ್ ವೈರ್ ಇದೆ ಸರ್. ನಾವು ಇದಕ್ಕೆ ಏನು ಮಾಡ್ತೀವಿ ಸರ್, ಇದಕ್ಕೆ ಕನೆಕ್ಟ್ ಮಾಡ್ತೀವಿ ಸರ್ ಈ ಡಿವೈಸ್ಗೆ. ನೋಡಿ ಸರ್, ಇದನ್ನು ಇದನ್ನು ಕನೆಕ್ಟ್ ಮಾಡಿದ್ದೀವಿ ಸರ್ ಇದಕ್ಕೆ. ಇವಾಗ ನಾವು ಒಂದೊಂದೇ ಬಲ್ಬ್ ಆನ್ ಮಾಡ್ತಾ ಹೋಗೋಣ ಸರ್. ಇದ್ರ ವಿಸ್ಟ್ಯಾಂಡಿಂಗ್ ಕೆಪಾಸಿಟಿ ಚೆಕ್ ಮಾಡೋಣ ಸರ್. ನೋಡಿ ಸರ್, ನಾನು ಇವಾಗ 200 ವ್ಯಾಟ್ ಬಲ್ಬ್ ಆನ್ ಮಾಡಿದ್ದೀನಿ ಸರ್. ಓಕೆ ಸರ್. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಸರ್ 400 ವ್ಯಾಟ್ ಲೋಡ್ ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟು 600 ವ್ಯಾಟ್ ಲೋಡ್ ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟು 800 ವ್ಯಾಟ್ ಲೋಡ್ ಆಯ್ತು ಸರ್. ನೆಕ್ಸ್ಟು 1000 ವ್ಯಾಟ್ ಲೋಡ್ ಕೊಡ್ತೀನಿ ಸರ್. 1000 ವ್ಯಾಟ್ವರೆಗೂ ವಿಸ್ಟ್ಯಾಂಡ್ ಆಗುತ್ತೆ ಸರ್. ಇದು ಫೈನ್ ರನ್ನಿಂಗ್ ಇರುತ್ತೆ ಸರ್. ಯಾವುದೇ ಓವರ್ಲೋಡ್ ಬೀಪು ಏನೂ ಬರೋಂಗಿಲ್ಲ ಸರ್. ಫೈನ್ ರನ್ನಿಂಗ್ ಇರುತ್ತೆ ಸರ್. ನೆಕ್ಸ್ಟ್ ನೀವು ಇನ್ನೂ ಲೋಡ್ ಕೊಟ್ಟಾಗ ಜಸ್ಟ್ ಒಂದು ಓವರ್ಲೋಡ್ ಇಂಡಿಕೇಶನ್ ಸ್ಟಾರ್ಟ್ ಆಗುತ್ತೆ ಸರ್. ಬೀಪ್ ಸ್ಟಾರ್ಟ್ ಆಗುತ್ತೆ. ನೋಡಿ ಸರ್, ನೀವು ಓವರ್ಲೋಡ್ ಬೀಪ್ ಸ್ಟಾರ್ಟ್ ಆಗುತ್ತೆ. ನೀವು ಆಟೋಮೆಟಿಕ್ಲಿ ಲೋಡನ್ನು ರೆಡ್ಯೂಸ್ ಮಾಡಿದ್ರಿ ಅಂತಂದರೆ ಆಟೋಮೆಟಿಕ್ ರೀಸೆಟ್ ಆಗುತ್ತೆ. ಯಾವುದೇ ರೀಸ್ಟಾರ್ಟ್ ಆಗೋದಾಗಲಿ ಮತ್ತೊಂದಾಗಲಿ ಆಗಲ್ಲ ಸರ್. ನೋಡಿ ಸರ್, ಇವಾಗ ನೋಡಿ ಸರ್, ಬಲ್ಬ್ ಹಾಗೆ ಕಾನ್ಸ್ಟೆಂಟ್ ಆನ್ ಇದೆ, ಯಾವುದೇ ರೀಸ್ಟಾರ್ಟ್ ಆಗಲಿಲ್ಲ, ಯಥಾಸ್ಥಿತಿ ಹಾಗೆ ಕಾಯ್ಕೊಂಡಿದೆ ಸರ್. ನೋಡಿ ಸರ್, ನಾವು ಮತ್ತೆ ಲೋಡ್ ಬೇಕಾದ್ರೆ ನೀವು ಜಾಸ್ತಿ ಮಾಡಿದರೆ ಮತ್ತೆ ಇಂಡಿಕೇಶನ್ ಕೊಡುತ್ತೆ ಸರ್. ನಾವು ಮತ್ತೆ ಲೋಡ್ ರಿಡ್ಯೂಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ರೀಸೆಟ್ ಆಗುತ್ತೆ ಸರ್. ಏನೋ ಬಲ್ಬ್ ಆನ್ ಆಫ್ ಆಯಿತು ಅಥವಾ ಕಂಪ್ಯೂಟರ್ ಆಫ್ ಆಗಾನಾಯಿತು, TV ಆಫ್ ಆಗಾನಾಯಿತು, ಯಾವುದೂ ಆಗಲ್ಲ ಸರ್. ಕಾನ್ಸ್ಟೆಂಟ್ ಮೇಂಟೈನ್ ಮಾಡುತ್ತೆ ಸರ್. ಮ್ಯಾಕ್ಸ್ ಟು ಮ್ಯಾಕ್ಸ್ 1000 ವ್ಯಾಟ್ವರೆಗೂ ಲೋಡ್ ಕೊಡ್ಬೋದು ಸರ್. ಇಫ್ ಯು ಆರ್ ಗಿವಿಂಗ್ 1000 ವ್ಯಾಟ್ ಲೋಡ್ ಅಂದಾಗ ಸರ್ ನಿಮಗೆ 45 to 1 hour ಬ್ಯಾಕಪ್ ಬರುತ್ತೆ ಸರ್ ನಿಮಗೆ. ಇದು ನೋಡಿ ಸರ್, ಇದು BK1250 ಅಂತ ಮಾಡೆಲ್ ಸರ್. ಇದು ಮ್ಯಾಕ್ಸ್ ಟು ಮ್ಯಾಕ್ಸ್ ಬಂದುಬಿಟ್ಟು ನಿಮಗೆ 1000 ವ್ಯಾಟ್ವರೆಗೂ ಲೋಡ್ ಕೊಡ್ಬೋದು ಸರ್ ಇದಕ್ಕೆ. ಇವಾಗ ಇದ್ರದ್ದು ಹೆವಿ ಮೂಮೆಂಟ್ ಇರುತ್ತೆ ಸರ್ ನಮ್ಮಲ್ಲಿ ಸರ್. ಅದರ ನಂತರ ಇನ್ನೂ ಮನೆ ದೊಡ್ಡದಿದೆ, ಒಂದು 4 bedroom ಹೌಸ್ ಇದೆ, ಆ ಥರ ವ್ಯಕ್ತಿಗಳಿಗೆ ಇದನ್ನು ನಾವು 2 kV ಡಿಸೈನ್ ಮಾಡಿದ್ದೇವೆ ಸರ್. 2 kV ಬಂದುಬಿಟ್ಟು ನೋಡಿ ಸರ್, ಇದು ಇಂಡಿವಿಜುವಲ್, ಇದು ಬ್ಯಾಟ್ರಿ ಸರ್. ಇದು ಫುಲ್ ಇದು ಯೂನಿಟ್ ಬಂದುಬಿಟ್ಟು ಬ್ಯಾಟ್ರಿ. ಬಟ್ ಇಲ್ಲಿ ನೀವು ಹಂಗಿರಲ್ಲ ಸರ್. ಇದು ಮೇಲ್ಗಡೆ ಸೆಕ್ಷನ್ನು UPS ಇರುತ್ತೆ, ಕೆಳಗಡೆ ಬ್ಯಾಟ್ರಿ ಇರ್ತದೆ. ಇದು ಇನ್ಬಿಲ್ಟ್ ಬಂದುಬಿಡುತ್ತೆ 1 kV ಇಲ್ಲಿ. ಬಟ್ ಇದು 2 kV ಏನಾಗುತ್ತೆ, ಎಕ್ಸ್ಟರ್ನಲ್ ಬ್ಯಾಟ್ರಿ ಸರ್. ಅಂದರೆ ಇದನ್ನು ಬ್ಯಾಟ್ರಿ ಯೂನಿಟ್ ಬೇರೆ ಇರ್ತದೆ, UPS ಇದು ಬೇರೆ ಇರ್ತದೆ ಸರ್. ಇದು ಬಂದುಬಿಟ್ಟು 2 kV ಸರ್. ಇದಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 1600 ವ್ಯಾಟ್ಗೆ ಲೋಡ್ ಕೊಡ್ಬೋದು ಸರ್. 1600 ವ್ಯಾಟ್ ಲೋಡ್ ಕೊಡ್ಬೋದು. 1600 ವ್ಯಾಟ್ ಲೋಡ್ ಕೊಟ್ಟಾಗ ನಿಮಗೆ 1 hour ಬ್ಯಾಕಪ್ ಕೊಡುತ್ತೆ ಸರ್. ನೀವು 800 ವ್ಯಾಟ್ ಲೋಡ್ ಕೊಟ್ಟಾಗ ಇದು ನಿಮಗೆ 2 hours ಬ್ಯಾಕಪ್ ಕೊಡುತ್ತೆ. ಅದೇ ನೀವು 400 ವ್ಯಾಟ್ ಲೋಡ್ ಕೊಟ್ಟಾಗ ಅಪ್ ಟು 8 hours ನಿಮಗೆ ಬ್ಯಾಕಪ್ ಕೊಡುತ್ತೆ ಸರ್. ಇದು ಬಂದುಬಿಟ್ಟು ಒಂದು 4-5 bedrooms ಆ ಥರ ಒಂದು ಮನೆಗಳಿಗೆ ಸೂಟೇಬಲ್ ಆಗುತ್ತೆ ಸರ್. ಜನರಲಿ ಈ UPS ಬಗ್ಗೆ ನಾವು ಮಾತಾಡೋದಾದರೆ ಸರ್, ಒಂದು ಮನೆಗಳಂದರೆ 400 ವ್ಯಾಟ್ ಬರುತ್ತೆ ಸರ್. ಅಂದರೆ ಒಂದು 2-3 ಫ್ಯಾನು, ಒಂದು 2-3 ಲೈಟು, ಒಂದು TV ಅಥವಾ ಒಂದು ಕಂಪ್ಯೂಟರ್ ರನ್ ಮಾಡಿದಾಗ ಸರ್ ಇದು 2 to 3 hours ಬ್ಯಾಕಪ್ ಕೊಡುತ್ತೆ ಸರ್. ಇದು ಅದರ ಡಬಲ್ ಆಗುತ್ತೆ ಸರ್. ಅದೇನು ಲೋಡ್ ಇದೆಯಲ್ಲ ಅದರ ಡಬಲ್ ಆಗುತ್ತೆ ಸರ್. ಸರ್, ನಿಮ್ಮ 2 ಪ್ರಾಡಕ್ಟ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಇದ್ರ ಜೊತೆಗೇನೆ ನಿಮ್ಮ ಫ್ಯಾಕ್ಟ್ರಿನ ಸಹಿತ ನಾನು ನೋಡಿದೆ, ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಫ್ಯಾಕ್ಟ್ರಿ. ಎಸ್, ನಾವೊಂದು ಹೆಮ್ಮೆ ಸರ್. ಆ್ಯಕ್ಚುಲಿ ನಾವು ಒಂದು ಸ್ಟಾರ್ಟಿಂಗ್ ಮಾಡಿದಾಗ 1-2 ಜನ ಮಾತ್ರ ಎಂಪ್ಲಾಯ್ಸ್ ಇದ್ವಿ. ಇವಾಗ ಟೋಟಲಿ 30 ಮೆಂಬರ್ಸ್ ನಾವು ಎಂಪ್ಲಾಯ್ಸ್ ಇದ್ದೀವಿ. ಮತ್ತೊಂದು ಕರ್ನಾಟಕದ ಒಂದು ಹೆಮ್ಮೆ ಸರ್ ಇದು. ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇದೀವಿ ಅನ್ನೋದೊಂದು ಹೆಮ್ಮೆ. ಒಂದು ಫ್ಯಾಕ್ಟ್ರಿಲಿ ಒಂದು 22 ಮೆಂಬರ್ಸ್ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ನಮ್ಮ ಇಲ್ಲಿ ಕಾಲ್ ಸೆಂಟರಲ್ಲಿ 2 ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಟೋಟಲ್ ಬ್ಯಾಕ್ ಎಂಡ್ ಸ್ಟಾಫ್ ಒಂದು 10 ಮೆಂಬರ್ಸ್ ಇದ್ದಾರೆ, ಅಲ್ಲೊಂದು 20 ಮೆಂಬರ್ಸ್ ಇದ್ದಾರೆ. ಟೋಟಲ್ 30 ಮೆಂಬರ್ಸು ಕನ್ನಡಿಗರಿಗೆ ಒಂದು ಬಸ್ಸುಕಿ ಲಿಥಿಯಂ UPS ಉದ್ಯೋಗ ಕೊಟ್ಟಿದ್ದೀನಿ, ಅದೊಂದು ಹೆಮ್ಮೆ ಸರ್. ಮತ್ತು ನಾವು ಕಸ್ಟಮರ್ಗೆ ಸೇಲ್ಸು ಸರ್ವಿಸು ಒಳ್ಳೆ ರೀತಿಯಿಂದ ಕೊಡಬೇಕಂತೇಳಿ ಮೊದಲೇ ನಾವು IVR ನಂಬರ್ ತೊಗೊಂಡ್ಬಿಟ್ಟು ನಿಮ್ಮ ಪ್ರತಿಯೊಂದು ಕಾಲ್ಸು ರೆಕಾರ್ಡ್ ಆಗುತ್ತೆ ನಮ್ಮಲ್ಲಿ. ಆದಷ್ಟು ನೀವು ದಯವಿಟ್ಟು ಇದು IVR ನಂಬರ್ಗೆ ಕಾಲ್ ಮಾಡಿ, ಹೆಲ್ಪ್ಲೈನ್ಗೆ ಕಾಲ್ ಮಾಡಿ, ಅದ್ರ ಥ್ರೂನೇ ಟ್ರಾನ್ಸಾಕ್ಷನ್ ಮಾಡಿ. ಮತ್ತು ನಿಮಗೆ ಏನಾದರೂ ಫೋನ್ ಬ್ಯುಸಿ ಬಂತು, ಯಾರೋ ಲಿಫ್ಟ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ ಚಾಟ್ ಮುಖಾಂತರ ನಿಮ್ದು ಏನೇ ಸಮಸ್ಯೆ ಇದ್ರೂ ಹೇಳಿ. ಎವ್ರಿ ಚಾಟ್ಸು ಟ್ರ್ಯಾಕ್ ಆಗುತ್ತೆ, ಎವ್ರಿ ಕಾಲು ರೆಕಾರ್ಡಿಂಗ್ ಆಗುತ್ತೆ. ನಿಮಗೆ ಒಳ್ಳೆಯ ಸರ್ವಿಸ್ ಕೊಡಬೇಕನ್ನೋ ಉದ್ದೇಶದಿಂದ ಇದೆಲ್ಲ ಸೆಟಪ್ ಮಾಡಿಬಿಟ್ಟು ನಾವು ಬಿಸ್ನೆಸ್ಸನ್ನು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ.
ಓಕೆ ಸರ್, ಸೂಪರ್. ಸೊ ಹಾಗಾದ್ರೆ ನೆಕ್ಸ್ಟ್ ಈಗ ಪ್ರೈಸಿಂಗ್ ಪಾರ್ಟಿಗೆ ಬರೋಣ. ತುಂಬಾ ಜನ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದಾರೆ. ಸೊ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಾಡಕ್ಟ್ಸ್ಗೆ? ಸರ್ ಇದು ನೋಡಿ ಸರ್, ಇದು 27,500 ಇದೆ ಸರ್ ಇದ್ರ ಕಾಸ್ಟ್. ಇದ್ರ ಬಂದ್ಬಿಟ್ಟು ನಿಮಗೆ 52,500 ಇದೆ ಸರ್. ಇದ್ರ ಲೈಫ್ ವೈಸ್ ಥಿಂಕ್ ಮಾಡಿದಾಗ ಸರ್ ಇದು ಪ್ರೈಸ್ ಬಹಳ ಕಡಿಮೆ ಸರ್. ಆಕ್ಚುಲಿ 10 ಇಯರ್ಸ್ಗೆ ಇನ್ವೆಸ್ಟ್ಮೆಂಟ್ ಸರ್ ಇದು. ಯು ಆರ್ ಇನ್ವೆಸ್ಟಿಂಗ್ ಫಾರ್ 10 ಇಯರ್ಸ್. ಆ ತರ ಥಿಂಕ್ ಮಾಡಿದಾಗ ನೀವು ನೋಡಿ, ಜನರಲಿ ನೀವು ನಾರ್ಮಲ್ ಬ್ಯಾಟ್ರಿ ತಗೊಂಡಾಗ ನೀವು 21,000 22,000 ಸಿಗುತ್ತೆ. ಬಟ್ ನೀವು ಎವ್ರಿ 3 ಇಯರ್ಸ್ ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ದ ಬ್ಯಾಟ್ರಿ ಕಾಸ್ಟ್ ಗೋಸ್ ಟು 80% ಕಾಸ್ಟ್. ಒಂದು 20 to 30% UPS ಕಾಸ್ಟ್ ಇರುತ್ತೆ, 80% to 70% ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಬ್ಯಾಟ್ರಿಗೆ ಇರುತ್ತೆ. ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಎವ್ರಿ ಆಲ್ಟರ್ನೇಟಿವ್ 3 ಇಯರ್ಸ್ ಒಂದ್ಸಲ ಇನ್ವೆಸ್ಟ್ಮೆಂಟ್ ಬರುತ್ತೆ. ಬಟ್ ಇಲ್ಲಿ ಹಂಗಲ್ಲ, 8 to 10 ಇಯರ್ಸ್ ವರೆಗೆ ನಿಮಗೆ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್, ನಿಮ್ಗೊಂದು ಲಾಂಗರ್ ಲೈಫ್ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಇರುತ್ತೆ ಸರ್. ಅದಕ್ಕೋಸ್ಕರ ಸ್ವಲ್ಪ ಪ್ರೈಸ್ ಕಾಸ್ಟ್ ಆಗುತ್ತೆ ಸರ್. ಓಕೆ ಸರ್, ಫೈನ್. ಹಾಗಾದ್ರೆ ಹೇಗೆ ಇದನ್ನ ಪರ್ಚೇಸ್ ಮಾಡೋದು, ಆಮೇಲೆ ಪೇಮೆಂಟ್ ಪ್ರೊಸೀಜರ್ ಹೇಗೆ? ಸರ್ ನೋಡಿ ಸರ್, ನಮ್ದು ಆಲ್ ಓವರ್ ಕರ್ನಾಟಕ ನಮ್ದು ಫ್ರಾಂಚೈಸಿ ಇದಾರೆ ಸರ್ ಆಲ್ರೆಡಿ. ಮತ್ತೆ ಇನ್ನೂ ನಾವು ಫ್ರಾಂಚೈಸಿನ ಅಪಾಯಿಂಟ್ ಮಾಡ್ತಾ ಇದೀವಿ. ಹೊಸಬ್ರು ಯಾರಾದರೂ ಒಂದು ಅಪಾರ್ಚುನಿಟಿ ಬೇಕಪ್ಪ ಬಿಸ್ನೆಸ್ ಅಂದ್ರೆ, ನಾವು ಹೊಸಬರಿಗೆ ಮೊದಲು ಆದ್ಯತೆ ಕೊಟ್ಬಿಟ್ಟು ನಾವು ಮಾಡ್ತಾ ಇದೀವಿ. ನಮ್ದು ಆಲ್ರೆಡಿ ಶಿವಮೊಗ್ಗದಲ್ಲಿ ಇದ್ದಾರೆ, ದಾವಣಗೆರೆಲಿ ಇದ್ದಾರೆ, ಹುಬ್ಳಿಲಿ ಇದ್ದಾರೆ, ಆಮೇಲೆ ಮಂಗಳೂರಲ್ಲಿ ಇದ್ದಾರೆ. ಎಲ್ಲ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ಸರ್. ನಮಗೆ ನೀವೇನಾದರೂ ಎನ್ಕ್ವೈರಿ ಕೊಟ್ರೆ ನಮ್ಮ ಫ್ರಾಂಚೈಸಿಗಳಲ್ಲಿದ್ದರೆ ನಾವು ಅವರಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಅಲ್ಲಿ ಫ್ರಾಂಚೈಸಿಗಳಿಲ್ಲ ಅಂತಂದರೆ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟಿಂದನೇ ಕಳಿಸ್ಕೊಡ್ತೀವಿ. ನಮ್ದು ನೋಡಿ ಸರ್, ಕ್ಯಾಶ್ ಆ್ಯಂಡ್ ಡೆಲಿವರಿ ಇದೆ. batteryking.in ನಮ್ಮದು ವೆಬ್ಸೈಟ್, ನಮ್ಮದು ಓನ್ ವೆಬ್ಸೈಟ್ ಇದೆ ಸರ್. ಅದರಲ್ಲಿ ನಿಮಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರುತ್ತೆ. ಆಮೇಲೆ ನಿಮ್ದು ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಅಂತಂದರೆ ನೀವು ಈಸಿಲಿ EMI ಕನ್ವರ್ಟ್ ಮಾಡ್ಕೋಬಹುದು. ಆಮೇಲೆ ನಿಮ್ಮ ಹತ್ರ ಬಜಾಜ್ ಕಾರ್ಡ್ ಇದೆ ಅಂತಂದರೆ ಜಸ್ಟ್ ಒಂದು ಬಜಾಜ್ ಕಾರ್ಡ್ ನಂಬರು ಅಥವಾ ಒಂದು ಮೊಬೈಲ್ ನಂಬರ್ ನಮಗೆ ಜಸ್ಟ್ ವಾಟ್ಸಪ್ ಮಾಡಿದರೆ ಅದನ್ನು ನಾವು ಅದರದ್ದು ಎಲಿಜಿಬಿಲಿಟಿ ಚೆಕ್ ಮಾಡಿಬಿಟ್ಟು ನಿಮಗೆ ನಾವು ಫೈನಾನ್ಸ್ ಮಾಡಿಕೊಡ್ತೀವಿ. ಈ ಥರ ನಿಮಗೆ ಒಂದು ಎಲ್ಲ ಥರ ನಿಮಗೆ ಯೂಸರ್ ಫ್ರೆಂಡ್ಲಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಸರ್. ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆ್ಯಂಡ್ ಡೆಲಿವರಿ, ಫ್ರೀ ಶಿಪ್ಪಿಂಗ್ ಇದೆ. ಮತ್ತು ನಿಮಗೆ ಏನೇ ಟ್ರಬಲ್ ಆದರೂ ಆಲ್ ಓವರ್ ಕರ್ನಾಟಕ ನಿಮಗೆ ಆನ್ ಸೈಟ್ ಸರ್ವಿಸ್ ವಾರಂಟಿ ಕೊಡ್ತೀವಿ ಸರ್. ಟೋಟಲಿ 4 ಇಯರ್ಸ್ ವಿ ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪ್ರಾಡಕ್ಟ್ ಸರ್. ಓಕೆ, ನೋಡಿದ್ರಲ್ಲ ಬಸುಕಿ ಲಿಥಿಯಂ UPS ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಾಗೇಗೌಡ ಸರ್ ನಮಗೆ ತಿಳಿಸ್ಕೊಟ್ರು. ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾಕಂದ್ರೆ UPS ಬಗ್ಗೆ ಐಡಿಯಾ ಇಲ್ದವ್ರಿಗೂ ಸಹಿತ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಮತ್ತು ಕಂಪ್ಲೀಟ್ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ ಎಲ್ಲ ಐಡಿಯಾ ಬಂತು ಅಂತ ಅನ್ಕೋತೀನಿ ನಾನು. ಸೊ ನಿಮ್ಗೇನಾದ್ರೂ ಈ ಲಿಥಿಯಂ UPS ಇಷ್ಟ ಆಗಿತ್ತು, ಪರ್ಚೇಸ್ ಮಾಡ್ಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ಎಲ್ರಿಗೂ ಒಂದು ಫೀಲ್ ಬಂದಿರುತ್ತೆ, ಏನು ಬ್ರೋ 27,500 ಕೊಟ್ಟು ತಗೊಳ್ಳೋದ, ಇಷ್ಟೊಂದು ಅಮೌಂಟ್ ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾ ಅಂತ ನೀವು ಖಂಡಿತವಾಗ್ಲೂ ಕೇಳ್ಬೋದು. ಬಟ್ ಏನಂತಂದರೆ ಒಂದೇ ಸಾರಿ ನಾವು ಅಮೌಂಟ್ ಕೊಡ್ತಾ ಇರೋದಕ್ಕೆ ಆ ಫೀಲ್ ಬರ್ತಾ ಇದೆ ನಮಗೆ. ಇವಾಗ ನಾವು ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡ್ತಕ್ಕಂಥ UPSಗೆ ಎವ್ರಿ 3 ಇಯರ್ಸ್ 4 ಇಯರ್ಸ್ ಒಂದ್ಸರಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಅವಾಗ ಅದು ನಮಗೆ ಕಣ್ಣಿಗೆ ಕಾಣಲ್ಲ ಅದು ಆ್ಯಕ್ಚುಲಿ. ಸೊ ಒಂದೇ ಸಾರಿ ಇಷ್ಟೊಂದು ಅಮೌಂಟ್ ಅಂದಾಗ ಅದು ಬರುತ್ತೆ ಫೀಲು. ಆಮೇಲೆ ನಾಗೇಗೌಡ ಸರ್ ಬಗ್ಗೆ ನಮಗೆ ಹೆವಿ ಕಾನ್ಫಿಡೆನ್ಸ್ ಇದೆ. ಸೊ ಅವರು 10 ವರ್ಷ ಇದು ಬಾಳಿಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, 4 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ ಅಂತಂದರೆ ಆರಾಮಾಗಿ ನಾವು ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಅಂತಂದರೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಡಿಸ್ಪ್ಲೇದಲ್ಲಿ ಸಹಿತ ಹೋಗ್ತಾ ಇದೆ. ಅದಕ್ಕೆ ಕಾಲ್ ಮಾಡಿ ನಿಮ್ಮ ಒಂದು ಆರ್ಡರ್ನ ನೀವು ಪ್ಲೇಸ್ ಮಾಡ್ಬೋದು. ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಆಮೇಲೆ ನೇರವಾಗಿ ಬಂದು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ಗೆ ನೀವು ವಿಸಿಟ್ ಮಾಡ್ತೀರಾ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಆದ ಅಡ್ರೆಸ್ಸನ್ನು ಗೂಗಲ್ ಮ್ಯಾಪ್ ಲೊಕೇಶನ್ ಕೊಟ್ಟಿರ್ತೀನಿ. ಸೊ ನೀವು ವಿಸಿಟ್ ಮಾಡಿ ಒಂದ್ಸರಿ ನೋಡಿ ಚೆಕ್ ಮಾಡಿ ಸಹಿತ ನೀವು ಬೈ ಮಾಡ್ಬೋದು. ಇದಿಷ್ಟು ಇವತ್ತಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ಹೇಳ್ಬೋದು. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.